ನಮಸ್ಕಾರ. ಇವತ್ತು ನಾನು ಡಿ ಮಾರ್ಟ್ಗೆ ಹೋಗಿದ್ದೆ. ಸೊ ಕೆಲವು ಅಲ್ಲಿ ವಿಡಿಯೋ ಶೂಟ್ ಮಾಡಿದೆ. ಅದನ್ನೇ ನಿಮ್ ಜೊತೆ ಡಿ ಮಾರ್ಟ್ ಅಲ್ಲಿ ಯಾವ ತರ ನಾವು ಪ್ರಾಡಕ್ಟ್ ಅನ್ನೆಲ್ಲ ಪರ್ಚೇಸ್ ಮಾಡ್ಬೋದು, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಿದೆ ಡಿ ಮಾರ್ಟ್ ಅಂತ ಹೇಳಿ, ನೀವೆಲ್ಲರೂ ಹೋಗಿರ್ಬೋದು. ಬಟ್ ನಾನು ಡಿ ಮಾರ್ಟ್ ಅಲ್ಲಿ ಒಂದು ನನಗೆ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಡಿ ಮಾರ್ಟ್ ಅಲ್ಲಿ ತುಂಬಾ ಕಡಿಮೆ ರೇಟ್ಗೆ ನಮ್ಗೆಲ್ಲ ಐಟಮ್ಗಳು ಸಿಗ್ತದೆ. ಕೆಲವೊಮ್ಮೆ ಡಿ ಮಾರ್ಟ್ ದೊಡ್ಡ ಬಿಗ್ ಬಜಾರ್ ತರ ಇರುವಂತದ್ದು, ನಾವು ಯಾಕೆ ಅಲ್ಲೇ ಹೋಗುದು, ಸಣ್ಣ ಸಣ್ಣ ಅಂಗಡಿಗಳಿಂದ ತಗೊಳ್ಬಹುದು ಅಥವಾ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ ನಾವು ಅನ್ಕೊಳ್ತೇವೆ. ಬಟ್ ಡಿ ಮಾರ್ಟ್ ಅಲ್ಲಿ ಹೋದ್ರೆ ನಮಗೆ ತುಂಬಾ ಕಡಿಮೆ ರೇಟಿಗೆ ಕೆಲವೆಲ್ಲ ಐಟಮ್ಗಳು ಸಿಗ್ತದೆ. ನನಗೆ ತುಂಬಾ ಐಟಮ್ ಏನ್ ಪರ್ಚೇಸ್ ಮಾಡ್ಲಿಕ್ಕೆ ಇರ್ಲಿಲ್ಲ, ಒಂದ್ ಸ್ವಲ್ಪ ನಂಗೆ ಕೆಲವೆಲ್ಲ ಇತ್ತು. ಹಾಗೆ ಡಿ ಮಾರ್ಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಡಿ ಮಾರ್ಟ್ಗೆ ಹೋದ್ರೆ ಕಡಿಮೆಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹಾಗೆ ನೋಡುವ ಅಂತ ಹೇಳಿ ಹೋಗಿದ್ದೆ. ಹಾಗೆ ಕೆಲವೆಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡಿ ಬಂದಿದೆ. ಅದನ್ನ ನಿಮ್ ಜೊತೆ ತೋರಿಸ್ತೇನೆ ಏನೆಲ್ಲ ತಂದಿದ್ದೇನೆ. ಈ ಬಕೆಟ್ ಕೂಡ ಹೊಸತ್ತೆ, ಅಲ್ಲೇ ತಕೊಂಡೆ. ಈ ಬಕೆಟ್ಗೆ 200 rupees ಕೊಟ್ಟಿದ್ದೇನೆ. ಅದೇ ಅಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು, ಕಡಾಯಿಗಳು ಎಲ್ಲ ಈಗ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡೋದಾದರೆ 1000 ಅಬವ್ ಎಲ್ಲ ಇರುವಂಥದ್ದು 500-600 ರೂಪಾಯಿಗೆಲ್ಲ ಇದೆ. ನಾನು ಜಸ್ಟ್ ನೋಡ್ಕೊಂಡು ಬಂದೆ. ಹಾಗೆ ಒಳಗಡೆ ಎಲ್ಲ ವಿಡಿಯೋ ಶೂಟ್ ಮಾಡುವ ಹಾಗಿಲ್ಲ, ಈಗ ಅಲ್ಲಿ ಹಾಕಿದ್ದಾರೆ. ಮತ್ತು ವಿಡಿಯೋ ಶೂಟ್ ಮಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ಒಳಗಡೆ ಎಲ್ಲ ನಾನು ಯಾವುದೇ ವಿಡಿಯೋ ಶೂಟ್ ಮಾಡಲಿಕ್ಕಾಗಲಿಲ್ಲ. ಏನು ಬೇಕು ಅದನ್ನು ನನಗೆ ತಗೊಂಡು ಬಂದೆ. ಆಮೇಲೆ ಅಲ್ಲಿ ನಾನು ನೋಡಿದಂಥದ್ದು ಇದು ಪಾತ್ರೆಗಳೆಲ್ಲ ತುಂಬ ದಪ್ಪ ತಳದ, ಈಗ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳೆಲ್ಲ ಚಂದ ಚಂದದ್ದು, ತುಂಬ ಕಡಿಮೆ ರೇಟ್, ಅಂದರೆ 700-800 ಆ ರೇಟಿಗೆ ಇದೆ. ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಾದರೆ ಎಲ್ಲ 1500, 1800-200 ಹಾಗೆ ಉಂಟು. ಡಿ ಮಾರ್ಟಲ್ಲಿ ನಿಮಗೆ ತುಂಬ ಕಮ್ಮಿಗೆ ಸಿಗ್ತದೆ. ನಾನು ನೋಡಿದೆ, ನನಗೆ ಇನ್ನೂ ಬೇಕು ಅಂತಾದರೆ ನೆಕ್ಸ್ಟ್ ನಾನು ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಂತೇಳಿ. ಅಲ್ಲಿ ಐಟಮ್ಸ್ ಎಲ್ಲವೂ ಕೂಡ ಬಕೆಟ್ಗಳಾಗಿರ್ಬೋದು, ಮತ್ತು ಕಂಟೈನರ್ಸು, ಮತ್ತು ಗ್ಲಾಸಿದ್ದು ಕಂಟೈನರು ಎಲ್ಲವೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಬೇಕು ಅಂತಾದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ಎಲ್ಲ ನೋಡಿಬಿಟ್ಟು ಬಂದೆ. ಇಲ್ಲದ್ರೆ ನಮಗೆ ಇಷ್ಟು ಕಡಿಮೆಗೆ ಎಲ್ಲಿ ಕೂಡ ಸಿಗೋದಿಲ್ಲ. ಆನ್ಲೈನಲ್ಲಿ ಕೂಡ ಜಾಸ್ತಿಯೇ ಆಗ್ತದೆ ಅಂತ ಅನಿಸಿತು ನನಗೆ. ನಿಮಗೆಲ್ಲ ಹೇಗೆ ಅನಿಸಿತು? ನೀವು ಡಿ ಮಾರ್ಟಿಗೆ ಹೋದರೆ ಈ ಥರ ಎಲ್ಲ ಕಂಟೈನರ್ಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ? ನಿಮಗೆ ಸಹ ಡಿ ಮಾರ್ಟ್ ಅಂದರೆ ಇಷ್ಟನಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಾನು ಏನೆಲ್ಲ ಐಟಮ್ ತಂದಿದ್ದೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಎಂತೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ. ಇದು ಕೂಡ ಒಂದು ಕೈ ಒರೆಸ್ಲಿಕ್ಕೆ ಅಂತ ಹೇಳಿ ಒಂದು ಬಟ್ಟೆ ತಗೊಂಡೆ. ಇದಕ್ಕೆ ರೇಟ್ ಬಂದು 79 rupees. ಇದು 29ಗೆ ಈ ಥರ ತಟ್ಟೆಗಳೆಲ್ಲ ಸಿಗ್ತದೆ. ಯೂಟ್ಯೂಬ್ ಮಾಡುವವರಿಗೆ ಇಂಥದ್ದೆಲ್ಲ ತಗೊಳ್ಬೋದು, ತುಂಬ ಕಡಿಮೆ ರೇಟಿಗೆ ಸಿಗ್ತದೆ. ಮಾಮೂಲಿ ಮನೆಗೆಲ್ಲ ನೋಡಿ ಈ ಥರ ಗ್ಲಾಸು, ಈ ಥರ ಮಗ್ಗು ನೋಡಿ, ಇದು ಓನ್ಲಿ 34 rupees. ಇದಕ್ಕೆ 34. ಆಮೇಲೆ ಕೆಲವು ಬೌಲುಗಳೆಲ್ಲ ನೋಡಿ, ಇದು 29. ನಮಗೆ ಡಯಟಲ್ಲಿ ಸೂಪ್ ಎಲ್ಲ ಮಾಡಿ ಕುಡಿಲಿಕ್ಕೆ ಈ ಥರ ಇದು 39, ಅಂದರೆ 40 rupees ಇದಕ್ಕೆ. ಹಾಗೆ ನಾನೊಂದು ಹೇರ್ ವಾಶ್ ಮಾಡಿ ಹೇರ್ ಕ್ಯಾಪ್ ಅಂತೇಳಿ ತಗೊಂಡೆ. ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಹಾಕ್ಕೊಳ್ಳಿಕ್ಕೆ ಇರ್ತದೆ ಇದು. ಇದಕ್ಕೆ 89 rupees. ಹಾಗೆ ಈ ಬಕೆಟ್ ಕೂಡ ಅಲ್ಲೇ ತಗೊಂಡದ್ದು ಡಿ ಮಾರ್ಟ್ ಅಲ್ಲಿ. ಈ ಬಕೆಟಿಗೆ 200 rupees. ದೊಡ್ಡದಿದೆ ಬಕೆಟ್ ಇದು, 200 rupees. ಹಾಗೆ ಒಂದು ಬಾತ್ ಟವೆಲ್ ಕೂಡ ತಗೊಂಡಿದ್ದೇನೆ. ಬಾತ್ ಟವೆಲ್ ಬಂದು ರೇಟು 99 rupees. ಹಾಗೆ ಟರ್ಕೀಸ್ ನಿಮಗೆ ಸಿಗ್ತದೆ 250 ಆ ರೇಂಜಿಗೆ ಟರ್ಕಿ ಟವೆಲ್ ಕೂಡ ಸಿಗ್ತದೆ. ತುಂಬ ಚೆನ್ನಾಗಿರ್ತದೆ ಅಲ್ಲಿ. ತುಂಬ ಕಮ್ಮಿ ರೇಟಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗ್ತದೆ ಅಂತ ಹೇಳಿ ಹೇಳ್ಬೋದು ಡಿ ಮಾರ್ಟ್ ಅಲ್ಲಿ. ಅದೇ ರೀತಿ ಒಂದು ಅನ್ನ ಬಸಿಯುವಂಥದ್ದು ಸ್ಟೀಲ್ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ಅದು 99 rupees ನೋಡಿ. ಇಲ್ಲದ್ರೆ ಇದಕ್ಕೆಲ್ಲ ತುಂಬಾ ರೇಟ್ ಇರ್ತದಲ್ಲ. ಸೊ ಇದು ಚೆನ್ನಾಗಿದೆ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೇವೆ. ಈವ್ನಿಂಗ್ ಟೈಮ್ ಅಲ್ಲಿ ಚಹಾ ಕುಡಿಲಿಕ್ಕೆ ಎಲ್ಲ ಕೆಲವು ಸ್ನ್ಯಾಕ್ಸ್ ಎಲ್ಲ ಈ ಥರ.
ಆಮೇಲೆ ನೋಡಿ ಇದು ಟೀ ಎಲ್ಲ ಸೋಸುವಂಥದ್ದು, ಇದು ಬಂದು 45 ರುಪೀಸ್. ಇದು ಕೂಡ ತುಂಬ ಸ್ಟೈನ್ಲೆಸ್ ಸ್ಟೀಲ್, ತುಂಬ ಚೆನ್ನಾಗಿದೆ. ಮತ್ತು ಕೋಮ್ ಸೆಟ್ ಈ ಥರ ಸಿಗ್ತದೆ ನೋಡಿ, ಕೋಮ್ ಸೆಟ್. ಇದು ಕೂಡ ರೇಟ್ ಬಂದು 66 ರುಪೀಸ್. ಇದರಲ್ಲಿ 4 ಇದೆ ಕೋಂಬು. ಆಮೇಲೆ ಒಂದು ಸ್ಕ್ವೀಸರ್, ಇದು ಕತ್ತರಿ ತಗೊಂಡೆ, ಕತ್ತರಿಗೆ 50 ರೂಪಾಯಿ ಇದಕ್ಕೆ ಕತ್ತರಿ. ಆಮೇಲೆ ಇದೊಂದು ಸಣ್ಣ ಕರ್ಚೀಫು, ಏನಾದರೂ ಹೀಗೆ ಬೇಕಾಗತ್ತ ಅಂತ ಹೇಳಿ ತಗೊಂಡದೊಂದು ಸಣ್ಣ ಕರ್ಚೀಫು. ಆಮೇಲೆ ಮನೆಗೆ ಸೊಳ್ಳೆ ಕಚ್ಚುವುದಕ್ಕೆ ಗುಡ್ ನೈಟ್. ಇದು ಸ್ನ್ಯಾಕ್ಸ್ 40 ರುಪೀಸ್. ಅವಲಕ್ಕಿ ಚೂಡ, ಹಾಗೆ ನಮ್ಮದು ಹುರಿಕಡ್ಲೆ ಅಂತ ಹೇಳ್ತೇವಲ್ಲ ಅದು ಹುರಿಕಡ್ಲೆ. ಆಮೇಲೆ ಬೆಲ್ಲ ತಗೊಂಡೆ ನಾನು, ಬೆಲ್ಲದ ಪೌಡರ್ ತಗೊಂಡೆ. ಬೆಲ್ಲದ ಪೌಡರ್ ಬಂದು 100 ರುಪೀಸ್. ಇದು 1 kg 100 ರುಪೀಸ್. ಇದು ಸ್ನಾನ ಮಾಡುವಾಗ ಯೂಸ್ ಮಾಡುವಂಥದ್ದು. ಆಮೇಲೆ ನೋಡಿ ಈ ಥರ ಹೇರ್ ಕ್ಲಿಪ್ ಎಲ್ಲ 35 ರುಪೀಸ್ ಇದಕ್ಕೆ, 29 ಸಾರಿ. ಈ ಥರ ಹೇರ್ ಕ್ಲಿಪ್ ಎಲ್ಲ ರೇಟ್ ಕಮ್ಮಿ ಉಂಟು, 29 ರುಪೀಸಿಗೆ ಸಿಕ್ಕಿದೆ. ಇದು ನೋಡಿ ಮಕ್ಕಳಿಗೆ ಟಾಯ್ಸ್, ಇದು ರೇಟ್ ಬಂದು 200 ರುಪೀಸ್ ಇದಕ್ಕೆ. ಇದರಲ್ಲಿ MRP 199 ಇದೆ, ಅಂದರೆ ನಮಗೆ ಕಡಿಮೆಗೆ ಸಿಗ್ತದೆ. ಇದು ಡಿಮಾರ್ಟ್ ಪ್ರೈಸ್ ಬೇರೆ ಇರ್ತದೆ, 119 ಹಾಗೆ ಸಿಗ್ತದೆ. ತುಂಬ ರೇಟ್ ಕಡಿಮೆ ಇದೆ ಡಿಮಾರ್ಟ್ ಕಂಪೇರ್ ಮಾಡಿದರೆ. ಇದು ನೋಡಿ ಚಿಕ್ಕಿ 100 ರೂಪಾಯಿ, ಇದು 100 ರೂಪಾಯಿ ಸಹ ಇಲ್ಲ, ಸ್ವಲ್ಪ ಕಡಿಮೆ ಉಂಟು. ಆಮೇಲೆ ನಿಮಗೆ MRP ರೇಟ್ ಬಂದು ರಾಗಿ ಹುಡಿಗೆ ಇದರಲ್ಲಿ 46 ಇದೆ, ಆದರೆ ನಿಮಗೆ ಡಿಮಾರ್ಟ್ ರೇಟ್ 33 ರುಪೀಸ್. ಅರ್ಧ kg ರಾಗಿ ಹುಡಿ ರೇಟ್ ಆ ರೀತಿ ಸಿಗ್ತದೆ. ಅದೇ ರೀತಿ ಬೇಸನ್ ಕೂಡ ಹೊರಗಡೆ ಎಲ್ಲ 80 ರೂಪಾಯಿ ಎಲ್ಲ ಇದೆ, ನಿಮಗೆ ಇದು 70 ರುಪೀಸಿಗೆ ಸಿಗುತ್ತೆ, ಒಂದು 10 ರೂಪಾಯಿ ಕಡಿಮೆ ಬರುತ್ತೆ. ಹಾಗೆ ಸ್ಟೈನ್ಲೆಸ್ ಸ್ಪೂನ್ ತಗೊಂಡಿದ್ದೇನೆ ನೋಡಿ ಇದಕ್ಕೆ. ಇದರಲ್ಲಿ ಬಂದು 6 ಸ್ಪೂನ್ ಉಂಟು, 80 ರುಪೀಸು, 79 ರುಪೀಸ್. ನೋಡಿ ಹೇರ್ ಕ್ಲಿಪ್ ಈ ಟೈಪ್ ಇದು ತಗೊಂಡಿದ್ದೇನೆ. ಇದಕ್ಕೆ ರೇಟ್ ಬಂದು 35 ರುಪೀಸ್. 3 ಇದಕ್ಕೆ 35 ರುಪೀಸ್ ಕ್ಲಿಪ್ಪು. ಹೀಗೆ ಸುಮಾರು ಪರ್ಚೇಸ್ ಮಾಡಿ. ರಾಗಿ 1 kg ತಗೊಂಡಿದ್ದೇನೆ. ಆಮೇಲೆ ಇದು ಬಂದು ಇದು ಶೇಂಗಾ ನೆಲಕಡಲೆ ಅರ್ಧ kg, ಅದು ಕೂಡ ರೇಟು ಕಡಿಮೆ ಸಿಗ್ತದೆ ನಿಮಗೆ. ಆಮೇಲೆ ಸೋಯಾ, ಸಣ್ಣದು ಸೋಯಾ ತಗೊಂಡಿದ್ದೇನೆ ನಾನು. ಸೋಯಾ ಚಂಕ್ಸ್ ನಮಗೇನಾದರೂ ಸಲಾಡಿಗೆ ಯೂಸ್ ಮಾಡ್ಬೋದು ಅಥವಾ ಪಲಾವಿಗೆ ಹಾಕ್ಕೊಳ್ಬೋದು, ಆ ಥರ ಪ್ರೋಟೀನ್. ನೋಡಿ ಈ ಥರ ಒಂದು ಹೇರ್ ಕ್ಲಿಪ್ ತಗೊಂಡಿದ್ದೇನೆ. ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವೀಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.